ಹಲೋ ಹಾಯ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಈಸಿಯಾಗಿ ಬ್ಯಾಚುಲರ್ ರೆಸಿಪಿ ಇದು. ಯಾರಿಗೂ ಅಡುಗೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡುವಂಥ ಒಂದು ಎಗ್ ಬಿರಿಯಾನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ 3 ಎಗ್ಗನ್ನು ಹಾಕಿದ್ದೀನಿ. 3 ಎಗ್ಗನ್ನ ನಾವು ಫಸ್ಟಿಗೆ ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೆ ಕಡಾ ಮಸಾಲೆಗಳು ಅಂದರೆ ಏಲಕ್ಕಿ 2, ಚೂರು ಚಕ್ಕೆ, 2 ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, 4 ಕಾಳು ಮೆಣಸನ್ನು ನಾವು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಮಸಾಲೆಗಳನ್ನೆಲ್ಲ ಹಾಕಿ ನಾನು ಲೈಟಾಗಿ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ರಿಸ್ಕ್ ತೊಗೊಂಡು ಮಾಡುವಾಗಿಲ್ಲ. ಒಂದು ಅರ್ಧ ಗಂಟೆ ಒಳಗಡೆ ಇದು ರೆಡಿ ಆಗುತ್ತೆ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ 6-7 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. 2 ಈರುಳ್ಳಿನ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಈ ಥರ ಲೈಟ್ ಬ್ರೌನ್ ಕಲರ್ ಆದಮೇಲೆ ಮೆಂತೆ ಮತ್ತು ಪುದೀನಾನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದೆಲ್ಲ ಸ್ವಲ್ಪ ಬಾಡಿಸಿದ ನಂತರ 2 ಟೊಮೆಟೊಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊನ ಇದಕ್ಕೆ ಹಾಕಿ ನೋಡಿ ಎಷ್ಟು ನೀಟಾಗಿ ಅದು ಫ್ರೈ ಆಗಿದೆ. 2 ಟೊಮೆಟೊನ ಅದಕ್ಕೆ ಹಾಕಿದ್ಮೇಲೆ ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಸಿಂಪಲ್ ಇಂಗ್ರೀಡಿಯೆಂಟ್, ಬೇಗನೆ ಆಗುತ್ತೆ. ಯಾರೇ ಅಡುಗೆ ಬರಲ್ಲ ಅನ್ನೋರು ಕೂಡ ಈ ರೆಸಿಪಿನ ಬೇಗನೆ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಅವರೆಕಾಳು ಇಷ್ಟಪಡೋದ್ರಿಂದ ಬರೀ ಎಗ್ ಅಂದರೆ ಅಷ್ಟು ಅನಿಸಲ್ಲ ಅಂದ್ಕೊಂಡು ಸ್ವಲ್ಪ ಅವರೆಕಾಳನ್ನು ಹಾಕಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ನೀವು ಅವರೆಕಾಳು ಹಾಕ್ದಲೇ ಇರ್ಬೋದು. ಇಲ್ಲ ಬರೀ ಅವರೆಕಾಳು ಆಲೂಗಡ್ಡೆ ಹಾಕಿ ಕೂಡ ಇದೇ ಮಸಾಲೆ ಇಟ್ಕೊಂಡು ವೆಜ್ ಬಿರಿಯಾನಿ ಥರನೂ ನೀವು ಮಾಡ್ಬೋದು. ಅವರೆಕಾಳು ಮೆಂತೆ ಬಾತ್ ಥರ ಇದೇ ಸೇಮ್ ಮಸಾಲೆ. ಸ್ವಲ್ಪ ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಇದಕ್ಕೆ ಸೇರಿಸಿ, ಉಪ್ಪು ಫುಲ್ಲು ಹಾಕಿ ಎಲ್ಲ ಚೆನ್ನಾಗಿ ಅವರೆಕಾಳು ಸ್ವಲ್ಪ ಬೆಂದ ಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮಗೆ ಹಂಗೆ ಪೇಸ್ಟ್ ಗೊತ್ತಾಗಿಲ್ಲ ಅಂದರೆ 1 ಬೆಳ್ಳುಳ್ಳಿ ಇರುತ್ತಲ್ಲ ಚಿಕ್ಕದು ಮೀಡಿಯಮ್ ಸೈಜ್ದು, ಆ ಬೆಳ್ಳುಳ್ಳಿ 1/2 ಇಂಚಷ್ಟು ಶುಂಠಿನ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮತ್ತು 3 ಜನಕ್ಕೆ ಮಾಡ್ತಿರೋದ್ರಿಂದ ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ಎಲ್ಲ ಮಸಾಲೆ ಚೆನ್ನಾಗಿ ಹಾಕಿ, ಅಂದರೆ ಇದು ಖಾರದ ಪುಡಿ ಎಲ್ಲ ತಳ ಒತ್ತಬಾರ್ದು ಅಂತ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. 1 ಲೋಟದಷ್ಟು ನಾನು ಮೊಸರನ್ನ ಹಾಕಿದ್ದೀನಿ. ಮೊಸರು ಹಾಕೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಯಾವುದೇ ಆಗಲಿ ವೆಜ್ ಬಿರಿಯಾನಿ, ಮೆಂತ್ಯ ಬಾತ್, ಎಲ್ಲ ತರಕಾರಿ ಬಾತ್ ಯಾವುದಕ್ಕೆ ಆಗಲಿ ಮೊಸರನ್ನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದಿರೋಂಥ ಎಗ್ಗಿಗೆ ಸುಮ್ಮನೆ ಸ್ಲಿಟ್ಸ್ ಮಾಡಿಬಿಟ್ಟು ಆಫು ಮಾಡ್ಬೋದು, ಬಟ್ ಆಫ್ ಮಾಡಿದ್ರೆ ಅದು ಯೆಲ್ಲೋ ಕಲರ್ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು 2-3 ಸ್ಲಿಟ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಇದಕ್ಕೆ ನಾನು ಈ ಲೋಟದಲ್ಲಿ ಬಾಸುಮತಿ ರೈಸ್ನ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಅದೇ ಲೋಟದಲ್ಲಿ ಒಂದು 2.5 ಲೋಟದಷ್ಟು ನೀರನ್ನು ಬಿಸಿಗೆ ಇಟ್ಕೋಬೇಕು. ನಾನಿಲ್ಲಿ 1/4 ಟೀ ಸ್ಪೂನು ಅಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ತುಂಬ ಮಸಾಲೆ ಆಗುತ್ತೆ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು, ಅದು ಆಪ್ಷನಲ್ಲು. ಬಿಸಿ ಮಾಡಿರೋಂತಹ ನೀರನ್ನು ನಾನಿಲ್ಲಿ 2.5 ಲೋಟದಷ್ಟು ಹಾಕಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದಲೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಹಾಕೋ ಹಾಗೆ ನಾವು ನೋಡ್ಕೋಬೇಕು. ಇಲ್ಲಾಂದರೆ ತುಂಬ ರೈಸ್ ಸಪ್ಪೆ ಸಪ್ಪೆ ಅನಿಸುತ್ತೆ. ಇದು ಎಗ್ ಬಿರಿಯಾನಿ ಆಗಿರೋದ್ರಿಂದ ತುಂಬ ಸಪ್ಪೆ ಆದರೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಹಾಕಿ ಒಂದು ವಿಷಲ್ ಮಾಡಿಬಿಟ್ಟು ಆಮೇಲೆ ಸಿಮ್ಮಲ್ಲಿ ಇಡಿ 1-2 ನಿಮಿಷ ಅಷ್ಟೇ. ನೋಡಿ, ಅರ್ಧ ಗಂಟೆ ಒಳಗಡೆ ನಮಗೆ ರುಚಿಕರವಾದ ಎಗ್ ಬಿರಿಯಾನಿ ರೆಡಿ ಆಯಿತು. ಇದು ಮೊಸರು ಬಜ್ಜಿ ಜೊತೆ ನೀವು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಉದುರಾಗಿ ತುಂಬ ಡ್ರೈಯೂ ಆಗಿಲ್ಲ, ಮೆತ್ತಗೂ ಆಗಿಲ್ಲ, ಆ ಥರ ಬಂದಿದೆ. 3 ಜನಕ್ಕೆ ಸಫಿಷಿಯೆಂಟ್ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.